ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕೌಶಿಕ್ ಶೆಟ್ಟಿ ಮಾತಾಡ್ತಾ ಇರೋದು. ಇವತ್ತು ಬ್ಲಾಗ್ಗೆ ಸ್ವಾಗತ. ನಾನು ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ಹೊರಗಡೆ ಮೀನ್ಸ್ ಏನು ಪರ್ಸ್ನಲ್ ವರ್ಕ್ ಇಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಮೀಟ್ ಆಗೋಣ ಅಂತ ಹೇಳ್ತವ್ರೆ. ಅದಕ್ಕೋಸ್ಕರ ಎಷ್ಟು ಜನ ಮೀಟ್ ಆಗ್ತಾರೆ ಎಷ್ಟು ಜನ ಮೀಟ್ ಆಗಲ್ಲ ಅಂತ ನನಗಂತೂ ದೇವರೇ ಗೊತ್ತಿಲ್ಲ. ಆ್ಯಂಡ್ ಇವತ್ತು ನಂದು ಎಮರ್ಜಿಂಗ್ ಬೆಸ್ಟ್ ಫ್ರೆಂಡ್ ಆಗಿರೋ ಎಮರ್ಜಿಂಗ್ ಮೋಟೋ ಬ್ಲಾಗರ್ ಮೀಟ್ ಆಗ್ತಾಯಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ. ನೀವು ಸಪೋರ್ಟ್ ಮಾಡಬೇಕು. ನನ್ನ ಇನ್ಸ್ಟಾಗ್ರಾಮಲ್ಲಿ ಅವನ್ನ ಟ್ಯಾಗ್ ಮಾಡ್ತೀನಿ. ನೀವು ಸಪೋರ್ಟ್ ಮಾಡಿ ಅವನ್ನ ಬೆಳೆಸಿ. ಸ್ವಲ್ಪ ಇಬ್ಬರು ಸೇರಿ ಏನೋ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವನೊಬ್ಬನೇ ಇಲ್ಲ, ಎಷ್ಟೊಂದು ಜನ ಇದ್ದಾರೆ. ಬಟ್ ಹೋಗ್ತಾ ಡೇ ಬೈ ಡೇ ಗೊತ್ತಾಗುತ್ತೆ ನಿಮಗೆ ಯಾರ್ಯಾರು ಅಂತ. ಸೊ ಅಲ್ಲಿ ಸಿಗೋಣ, ಓಕೆನಾ? ಕಮ್ ಲೆಟ್ಸ್ ಗೋ. ಹೊರಗಡೆ ಎಲ್ಲೂ ಹೋಗ್ತಾ ಇಲ್ಲ, ಅದಕ್ಕೋಸ್ಕರ ನಂದು ಔಟ್ಫಿಟ್ನ ಏನು ಚೇಂಜ್ ಮಾಡಬೇಕು. ಯಾಕಂದರೆ ಎಷ್ಟೊಂದು ಜನ ಬರಲ್ಲ ಅಂತ ಹೇಳ್ತವ್ರೆ. ಅದಕ್ಕೋಸ್ಕರ ಔಟ್ಫಿಟ್ನ ಚೇಂಜ್ ಮಾಡಿಕೊಂಡು, ಪ್ಯಾಂಟ್ ಇದೇ ಇರುತ್ತೆ ಬಟ್ ಶರ್ಟ್ ಮತ್ತು ಕೋಟ್ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ. ನೋಡೋಣ ಇರಿ, ಯಾವುದು ಚೆನ್ನಾಗಿ ಕಾಣುತ್ತೆ ಆಮೇಲೆ ಹೇಳ್ತೀನಿ ನಿಮಗೆ. ಹಿಂಗೆ ಚೆನ್ನಾಗಿ ಕಾಣ್ತೈತಲ್ವ ವಿತೌಟ್ ಅದೇನದು ಕೋಟ್. ಅದಕ್ಕೋಸ್ಕರ ಹಿಂಗೆ ಹೋಗ್ತಾ ಇದ್ದೀನಿ. ಬ್ಲೂ ಜೀನ್ಸ್ ಆ್ಯಂಡ್ ವೈಟ್ ಟಿ ಶರ್ಟ್ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋದ. ನಾವೀಗ ಅವರ ಮನೆ ಹತ್ರ ಓಡ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಮನೆಯಿಂದ ಅವ್ರ ಮನೆಗೆ 1.5 ಕಿಲೋಮೀಟ್ರ್ ಇದೆ, 1.5 ಕಿಲೋಮೀಟರ್. ಸೊ ವಿ ಆರ್ ಗೋಯಿಂಗ್ ನೌ. ಎಷ್ಟೊಂದು ದಿನ ಆದ್ಮೇಲೆ ಸಿಕ್ಕೋನೆ ಬ್ಲ್ಯಾಕ್ ಪ್ಯಾಂಥರ್ ಮೋಟೋ ಬ್ಲಾಗರ್. ಹೇಳಿದ್ನಲ್ಲ ನೀನೇ ಬ್ಲ್ಯಾಕ್ ಪ್ಯಾಂಥರ್ ಅಂತ. ಎಲ್ಲ ಓಕೆ. ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಅಮ್ಮ ಬೆಕ್ಕಟ್ಟ ಹೋಗ್ಬಿಡೋದ. ಅದು ನಿನ್ನ ದುರಾದೃಷ್ಟ. ಅದು ಇವ್ನ ಕೈಗೆ ಸಿಕ್ಕಿದಾಗೆಲ್ಲ ಅದೇ ರೋದ್ನೇ ನನಗೆ, ಬೇರೆ ಏನೇನು ಸಿಗಲ್ಲ. ನಾನು ಸಿಕ್ಕೆ ಎಷ್ಟು ದಿನ ಆಗೈತೆ, ನಾನು ಇವನಿಗೆ ಸಿಕ್ಕೆ ಎಷ್ಟೊಂದು ದಿನ ಆಗೈತೆ ಗೈಸ್. ಏನಿಲ್ಲ, 2 ವಾರ ಆಗಿದೆ. 2 ವಾರ 14 ದಿನ ಆಗೈತೆ. ರೋಡ್ ಹೋಗುತ್ತಾ ಮಗ? ಅದೇ ತಪ್ಪು ರೋಡಿಗೆ ಬಂದ್ಬಿಟ್ಟಿದೀವೋ? ಯಾವ ತಪ್ಪು ರೋಡ್ ಇಲ್ಲ, ನನ್ನ ಹತ್ರ ಮೈಕ್ ಇಲ್ಲ. ಇಲ್ಲಂದಿದ್ರೆ ನೋಡಿ ಫ್ರೆಂಡ್ಸ್, ಈಗ ನಾವು RR ಇನ್ಸ್ಟಿಟ್ಯೂಟ್ ರೋಡಿಗೆ ಹೋಗ್ತಾ ಇದ್ದೀವಿ. RR ಇನ್ಸ್ಟಿಟ್ಯೂಟ್ ರೋಡ್ ಅಲ್ಲ ಕಣೋ ಅದು. ಆ ರೋಡಿನ ಹೆಸರು ಏನೋ ಬೇರೆ ಇದೆ. ಆ ರೋಡಿನ ಹೆಸರು ಅದು ಸಪ್ತಗಿರಿ ರೋಡು. ನಾವು ರೈಟ್ ತಗೊಂಡಿದ್ದು. ಇಲ್ಲಿ ರೈಟ್ ತಗೊಂಡ್ವಲ್ಲ, ಅದು ಸಪ್ತಗಿರಿ ರೋಡು. ಸಪ್ತಗಿರಿ ಹಾಸ್ಪಿಟಲ್ ಹಾಸ್ಪಿಟಲ್ ಅಲ್ಲ ಕಣೋ, ಇಂಜಿನಿಯರಿಂಗ್ ಕಾಲೇಜ್. ಅದು ಇಂಜಿನಿಯರಿಂಗ್ ಕಾಲೇಜ್ ಐತೋ ಅಲ್ಲಿ. ಇರೋದು ಇಂಜಿನಿಯರ್ ಕಾಲೇಜ್ ಅಲ್ಲ ಇರೋದು. ಅದೇ ಕಣೋ, ಇಂಜಿನಿಯರ್ ಕಾಲೇಜ್ ಅಲ್ಲೇ ರೈಟ್ ತಗೊಂಡಿದ್ದು. ರೈಟ್ ತಗೊಂಡಿರೋ ಬಗ್ಗೆ ಏನು ಗೊತ್ತಿಲ್ಲ, ಅದಕ್ಕೋಸ್ಕರ ಇಲ್ಲಿ ಯಾವ್ದೋ ಮಚ್ಚಿದ್ದು ಯಾವನಿಗೆ ಕುಟ್ಕಿಸ್ಕೋ ಅಲ್ಲಿ ಬಂದ್ಬಿಟ್ಟು ಇವನು ಒಂದು ಓರಿಯೋ ಮಿಲ್ಕ್ ಶೇಕ್ ನಾನು ಆರ್ಡ್ರ್ ಮಾಡಿದೆ ಅಂತ ಇವನು ಆರ್ಡ್ರ್ ಮಾಡ್ತಾನೆ ಓರಿಯೋ ಮಿಲ್ಕ್ ಶೇಕ್ನ. ಬೆಳಿಗ್ಗೆ ಟೇಸ್ಟ್ ಇಲ್ಲ ಇವನಿಗೆ. ನಾನು ಬೆಳಿಗ್ಗೆ ಎದ್ದು 11:30 ರೆಡಿಯಾಗಿ ಮಟನ್ ಬಿರಿಯಾನಿ ತಿನ್ಕೊಂಬಂದಿರೋ. ಮತ್ತೆ ನನ್ನ ಹತ್ರ ಏನೂ ತಿಂದಿಲ್ಲ ಅಂತ ಹೇಳ್ದಾಗ ನಾನು ಹೇಳಿದ್ನ ನೀನು ಹೇಳ್ದ? ನಾನು ಏನೂ ತಿಂದಿಲ್ಲ, ನಾನು ಎದ್ದಿದ್ದೆ 11:30. ಇವ್ರು ಯಾಕೆ ಹಿಂಗೆ ಕಿರ್ಸ್ಕೊಂತವ್ರಪ್ಪ? ಎಲ್ಲ ನಾರ್ತ್ ಈಸ್ಟ್ ಇಲ್ಲ, ಅಲ್ಲಿಂದ ಬಂದ್ಬಿಟ್ಟವೆ. ಮಾಡೋ ಕೆಲಸ ಇಲ್ಲ, ಕಾರಣ ಇಲ್ಲ. ಕಾಲೇಜ್ ಬಂಕ್ ಹಾಕ್ಬಿಟ್ಟು ಬಂದಿಲ್ಲಿ ಕುತ್ಕೊಂಡಲ್ಲ. ಸರಿ ಇರಿ, ಈಗ ಓರಿಯೋ ಮಿಲ್ಕ್ ಶೇಕ್ ಬರುತ್ತೆ. ಅಭಿ ಸಿಗರೇಟ್ ಹೊಡೆಯೋದೆಲ್ಲ ತೋರಿಸ್ಬೇಡಿ ಗಾಯ್ಸ್. ಸಿಗರೇಟ್ ಹೊಡಿತಾನೆ. ಆ್ಯಂಡ್ ಎಲ್ಲ ಹ್ಯಾಬಿಟ್ಸ್ ಇದೆ ಅಂತ ಹೇಳೋಕ್ಕಾಗಲ್ಲ. ಬರೀ ಸಿಗರೇಟ್ ಆ್ಯಂಡ್ ಮಚ್ಚಿ ಎಣ್ಣೆ ಹೊಡಿತೀಯಲ್ವಾ? ಫುಲ್ ನೆಂದೋಗ್ಬಿಟ್ಟಿದೆ. ಎಣ್ಣೆ ಹೊಡಿತಾನೆ. ಕ್ವಾಲಿಫಿಕೇಶನ್ ಏನಾಯ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಹೆವಿ ಕೈಂಡ್ ಅಟೆಡ್ ಪರ್ಸನ್. ಅಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ 100 ಪೇಪರ್, ರೆಡ್ ಲೇಬಲ್, ಬ್ಲ್ಯಾಕ್ ಲೇಬಲ್. ಎಲ್ಲದು ದುಡ್ಡಿಲ್ಲ ಅಂದರೆ ಓಟಿ ಪ್ಯಾಕೆಟ್. ದುಡ್ಡಿಲ್ಲ ಅಂದರೆ ಓಟಿ ಪ್ಯಾಕೆಟ್ ಅಲ್ಲ, ಅವ್ನು ಸಿಲ್ವರ್ ಕಪ್ನು ಕುಡಿತಾನೆ ಅಂತ ನನ್ನ ಮಗ ಅವನು. ಬಟ್ ಅವನದೇ ಸ್ಟುಡಿಯೋ ಇದೆ, ಫೋಟೋ ಸ್ಟುಡಿಯೋ. ಏನಾದರೂ ಇದ್ದರೆ DM ಮಾಡಿ ನಮ್ಮ ಹುಡುಗನ ಬೆಳೆಸಿ
ನಾನು ಹೇಳಿದ್ದೀನಿ ಸ್ವಲ್ಪ. ಬಾರೋ ಇಲ್ಲಿ, ನಿಂದು ಪ್ರಮೋಷನ್ ಮಾಡ್ತಿದ್ದೀನಿ ಬಾರೋ. ಏಯ್ ಇವೊಂದು ಏನೋ ಮಚ್ಚಿ ಸ್ಟುಡಿಯೋ ಐತೆ ಅಲ್ವಾ, ಸ್ಟುಡಿಯೋ ಐತೆ, ವಿಡಿಯೋಗ್ರಫಿ, ಫೋಟೋಗ್ರಫಿ ಆ್ಯಂಡ್ ಆಲ್ ವೆಡ್ಡಿಂಗ್ ಇವೆಂಟ್ಸ್ದು ಇದಿದೆ. ಬೇಕಾದರೆ DM ಮಾಡಿ ಒಂದು ಅಭಿ ಕ್ಯಾಪ್ಚರ್ಸ್ 2003 ಅಂತ ನನ್ನ ಪ್ರೊಫೈಲ್ ID ಇದೆ. ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ ಒಂದ್ಸಲಿ ಚೆಕ್ ಮಾಡಿ, ಏನಾದ್ರು ಇದ್ರೆ DM ಮಾಡಿ. ಥ್ಯಾಂಕ್ ಯು. ಇನ್ನು ಈಗ ರೆಡಿ ಮಾಡ್ತಾವ್ರೆ. ಯಾಕೆ ಬ್ರೋ ಲೇಟು? ವಿ ಡೋಂಟ್ ನೋ ಕನ್ನಡ ಬ್ರೋ. ಏಯ್ ಕೇಳೋ, ನಂಗೆ ಹಿಂದಿ ಬರಲ್ಲ. क्यों भाई लेट हो गया? भूल गए थे क्या? ऑर्डर लेट हो गया, भूल गया नहीं, बोला नहीं ಹೇಳಿಲ್ವಂತೆ ಸರ್ರು, ಅವರು ಹೇಳಿಲ್ವಂತೆ, ಅದಕ್ಕೆ ಲೇಟ್ ಆಯಿತು ಅಂತ ಹೇಳ್ತಾರೆ. ನೋಡಿ ಈಗ ಆಫ್ ರೋಡಿಂಗ್ ಹೋಗ್ತಾ ಇದ್ದೀವಿ ನಾವು. ಆಫ್ ರೋಡಿಂಗ್ ಅಂತ ಇದು ಯಾವ್ದು ಆಫ್ ರೋಡಿಂಗ್ ಎಲ್ಲಲ್ಲಿ? ಒಬ್ಬನೇ ಮಗ ಕಣೋ ನಾನು ಒಬ್ಬನೇ ಮಗ. ಇದೇ ಖಾಲಿ ರೋಡು ಹೆಂಗಿದೆ? ಖಾಲಿ ರೋಡ್ ಅಂತೆ. ಅಲ್ಲಿ ನೋಡಿದ್ರೆ ಟಾರ್ ರೋಡ್ ತೋರಿಸ್ದ, ಇಲ್ಲಿ ಖಾಲಿ ರೋಡ್ ಅಂತ ಮಣ್ ರೋಡಿಗೆ ಕರ್ಕೊಂಡ್ಬಂದವನೆ. ಗಾಯ್ಸ್ ನೋಡಿ ಧೂಳೆಲ್ಲ ಹೆಂಗೆ ಎಬ್ರಿಸ್ಬಿಟ್ಟವನೆ. ಇರೋ ನನ್ನ ಬಿಟ್ಟೆ ಹೋಗ್ತಾವನು ಅವನು. ಸೊ ಅವನಿಗೇನೋ ಫೋಟೋಸ್ ತೆಗಿಬೇಕಂತೆ. ಬರ್ತಾ ಇದ್ದೀನಿ ಅಂದಿವೆ, ಬರ್ತಾಯಿದ್ದೀನಿ. ಸರಿ, ಆಮೇಲೆ ಸಿಗೋಣ. ಓಕೆ, ಇವ್ರ ಮನೆ ಹತ್ರ ಬಂದ್ವಿ. ಯಾವ್ದೋ ಮಚ್ಚಿ ಮನೆ? ಯಾವ್ದು ಮನೆ ಅದು? ಸ್ವಂತ ಬಿಲ್ಡಿಂಗು ರೀ ಅಪ್ಪ. ಮನೆ ಹತ್ರ ಇನ್ನೇನು ಸಮಾಚಾರ? ಮನೆ ಹತ್ರ ಐತೆ. ಓಕೆ, ಈಗ ಎಲ್ಲ ಹೋಗ್ಬೇಕು. ಹೋಗುವಾಗ ಸಿಗ್ತೀನಿ. ಸರಿ, ಹುಷಾರು. ನಾವೀಗ ಅವನ ಮನೆ ಹತ್ರ ಬಿಟ್ಟು ಅವನೇನೋ ಗಾಡಿ ಸರ್ವಿಸ್ ಮಾಡಿಸ್ಬೇಕಂತೆ. ಅದಕ್ಕೆ ನಾನು ಸ್ವಲ್ಪ ಮನೆಯಲ್ಲಿ ಕೆಲಸ ಇದೆ, ಅದಕ್ಕೋಸ್ಕರ ನಾನು ಮನೆ ಹತ್ರ ಹೋಗ್ಬಿಟ್ಟು ಈಗ ಅವನ ಮನೆ ಹತ್ರ ಬರ್ತಾನೆ. ನಮ್ಮ ಫ್ರೆಂಡ್ ಮನೆ ಹತ್ರ ಬರ್ತಾನೆ, ನಮ್ಮ ಮನೆ ಹತ್ರ ಬರಲ್ಲ. ಅಲ್ಲಿಂದ ಹೊರಗೆ ಹೋಗೋಣ ಅಂತ ಹೇಳ್ತಾನೆ. ಸರಿ ನೋಡೋಣ ಏನಾಗುತ್ತೆ ಅಂತ ನೋಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದೀನಿ. ಹೆಲ್ಮೆಟ್ ಬೇರೆ ತೊಗೊಂಬರ್ಬೇಕು, ಅದಕ್ಕೋಸ್ಕರ ಮನೆಗೆ ಹೋಗಲೇಬೇಕು ಅಂತ. ಮನೇಲಿ ಸ್ವಲ್ಪ ಕೆಲಸ ಬೇರೆ ಇತ್ತಲ್ವಾ, ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಹೊರಗೆ ಹೋಗಬೇಕು, ಅವನ್ನ ಪಿಕ್ ಮಾಡ್ಕೊಂಡು ಹೋಗಬೇಕು. ಹೆಲ್ಮೆಟ್ ತೊಗೊಂಡು ಹೋಗ್ತಾಯಿದ್ದೀನಿ. ಮನೇಲಿ ಕೆಲಸ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಜಾಲಹಳ್ಳಿ ಕ್ರಾಸ್ ಹತ್ರ ಹೋಗ್ಬೇಕಂತೆ. ನಮ್ಮ ಫ್ರೆಂಡ್ಗೆ ಹೇಳಿದ್ನಲ್ಲ, ಬ್ಲ್ಯಾಕ್ ಪ್ಯಾಂಥರ್ಗೆ ಯಾರೋ ಗುದ್ಬಿಟ್ಟು ಹೋಗ್ಬಿಟ್ಟವ್ರಂತೆ. ಸೊ ಐ ಆಮ್ ಇನ್ ಹರಿ, ಫಾಸ್ಟಾಗಿ ಗಾಡಿ ಓಡಿಸ್ಬೇಕು. ಈಗ ಅವನಲ್ಲಿ ವೆಯ್ಟ್ ಮಾಡ್ತಾನೆ ಅವನೇ ನನಗೋಸ್ಕರ. ಇಟ್ಕೊಂಡ್ಬಿಟ್ಟವನಂತೆ, ಅದು ಯಾರು ಅಂತ ಗೊತ್ತಿಲ್ಲ. ಇಲ್ಲಿ ಹೋಗಿ ನೋಡಬೇಕು, ಅದು ಏನಾಗುತ್ತೋ ಗೊತ್ತಿಲ್ಲ. ಸೊ ಅಲ್ಲಿ ಸಿಗ್ತೀನಿ. ಈಗ ರ್ಯಾಶಾಗಿ ಗಾಡಿ ಓಡಿಸ್ಬೇಕು, ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಅಂತ. ಆಮೇಲೆ ವೀಡಿಯೋ ಮಾಡ್ತೀನಿ. ನಾವೀಗ ಲೊಕೇಶನಲ್ಲಿ ಇದ್ದೀನಿ ನೋಡಿ, ಜಾಲಹಳ್ಳಿ ಕ್ರಾಸಲ್ಲಿ ಇದ್ದೀನಿ. ಒಂದು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ರೈಟಿಂಗ್ ರಿಪೋರ್ಟ್ ಸಿಗಲ್ಲ ಅಂತ ಹೇಳಿದ್ರು, ಬರೀ ಫಿಲ್ಮ್ ಮಾತ್ರ ಸಿಗುತ್ತೆ MLCದು ಅಂತ ಹೇಳಿದ್ರು. ಅದಕ್ಕೋಸ್ಕರ ಇನ್ನೊಂದು ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀವಿ. ಇವನ್ನ ಸ್ವಲ್ಪ ಮಾತಾಡ್ಸ್ಕೊಂಬನ್ನಿ. ಹಾಯ್ ಗಾಯ್ಸ್. ಇವನು ತಪ್ಪಿರೋದು ಅವನೇ ಹಿಟ್ ಮಾಡಿಬಿಟ್ಟು ಹೋಗ್ಬಿಟ್ಟವನೆ. ಅದಕ್ಕೋಸ್ಕರ ಒಂದು ಕಾಲು ಇದಾಗ್ಬಿಟ್ಟೈತೆ. ಈಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಯಿದ್ದೀವಿ, ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ. ಅಲ್ಲಿ
ನನಗೆ ಕ್ಲಿಯರ್ ಆಗೋದು ಬೇಡ, ಅವ್ನು ಸಿಕ್ಕಿದ್ರೆ ಸಾಕು ಅನಿಸ್ತೈತೆ. ಅವ್ನು ವೀಡಿಯೋ ಹಾಕ್ತೀನಿ, ಅವ್ನು ಸಿಕ್ಕಿದ್ರೆ ಎಲ್ಲ ಎಲ್ಲಿದ್ರೂ ನೋಡ್ಬಿಟ್ಟು ನನಗೆ ಡಿ ಎಮ್ ಮಾಡಿ ಪ್ಲೀಸ್. ಪೊಲೀಸ್ ಸ್ಟೇಷನಿಗೆ ಬಂದ್ವಿ, ಅವ್ರು MLC ಮಾಡಿಸ್ಕೊಂಬಂದ್ವಿ ಅಂತ ಹೇಳಿದ್ರು. ಕುಂಟ್ಕೊಂಬತ್ತವನೇ ಕುಂಟ ಮಚ್ಚ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಬಿದ್ದಿದ್ದು? ಸೂಪರ್. ನನ್ನ ಬಿದ್ದಿದ್ದು ಅವನೇನಾದರೂ ನಮ್ಮ ಮಾಮಂಗೆ ಹೇಳಿದ್ದೀನಿ, ಸರ್ ಒಬ್ಬರು ಪೊಲೀಸವ್ರೆ, ಅವ್ರಿಗೆ ಕಾಂಟ್ಯಾಕ್ಟ್ ಕೊಟ್ಟಿದ್ದೀನಿ. ಅವನೇನಾದ್ರು ಸಿಗಾಕೊಂಡ್ರೆ ನಾಯಡಿ PADನೇ ಅಷ್ಟು ಅವನಿಗೆ ಇಷ್ಟವರು. ಪೀಣ್ಯ ಪೊಲೀಸ್ ಸ್ಟೇಷನಿಗೆ ಬಂದಿರೋದು. ಇಲ್ಲ ನಮ್ಮ ಏರಿಯಾದಲ್ಲೇ ಅಲ್ವಾ. ನೋಡಿ ಗಾಯ್ಸ್, ಫುಲ್ಲು ಮಂಡಿ ನಾನೇ ಫಸ್ಟ್ ಏಡ್ ಹಾಕಿದ್ದು ಅವನಿಗೆ, ಇಲ್ಲಾಂದಿದ್ರೆ ಇನ್ನೂ ಇದಾಗ್ತಾಯಿತ್ತು. ಫುಲ್ಲು ಬ್ಲೀಡಿಂಗ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಪ್ಯಾಂಟೇ ಅರ್ಧೋಗ್ಬಿಟ್ಟಿತ್ತು. ಸರಿ, ಅವ್ನು ಗಾಡಿ ತೊಗೊಂಬರ್ತೀನಿ ರೀ. ಚೆನ್ನಾಗಿಯೇ ಇತ್ತು. ಈ ಥರ ಕುಂಟಾಗಿರೋದು ಇವತ್ತೇ ನೋಡಿದ್ದು ನಾನು. ಸ್ಕ್ಯಾನರ್ ಅಲ್ಲೈತೆ ನೋಡು. ಅಲ್ಲಿ ರಿಸೆಪ್ಷನ್ನಿಗೆ ಫಸ್ಟು ಹಾಕಬೇಕು, ಏನು ಅವರಿಗೆ ಇನ್ಫಾರ್ಮೇಷನ್ ಕೊಡಬೇಕು. ಯಾರವರಿಗೆ ಇರೋ ಬರ್ತಾರೆ. ಈಗ ಊಟದ ಟೈಮಲ್ಲಿ ಬಂದ್ಬಿಟ್ಟು ಅರ್ಜೆಂಟ್ ಆಗಿಬಿಟ್ಟು ಸೆಕೆಂಡ್ ಶಿಫ್ಟ್ ಚೇಂಜಾ. ಸರಿ, ಬೇಗ ಕರಿಯನ್ನಕ್ಕೆ ಅವ್ರೆ ನಮ್ಮ ಮಾವನ ಮಕ್ಕಳು ಏನು ಎಕ್ಸ್ರೇ ಫಾರ್ 400 ನೋಡಿ ಹಾಸ್ಪಿಟ್ಲಲ್ಲಿ ಎಕ್ಸ್ರೇ 400 ರೂಪೀಸ್ ಅಂತ ಹಾಕಿದ್ದಾರೆ. ನನ್ನ ಕಾಲು ಇಷ್ಟು ಉದ್ದ ಇರೋದಕ್ಕೆ ನೋಡಿ, ಇಲ್ಲಿಂದ 1 2 3 ಅಡಿ ಇದೆ. 3 ಅಡಿ ಅಲ್ಲ, 3ಗೆ ಹೇಳ್ಕೊಣ. 3 ಇದೆ, 3 ಇದೆ ಆಗುತ್ತೆ. 8 + 4 + 4 8 8 + 12 ಅವ್ರೇನು ಫುಲ್ ತೆಗಿಯಲ್ಲ, ಫುಲ್ ತೆಗಿಯಲ್ಲ ಎಕ್ಸ್ರೇ. 400 ರೂಪಾಯಿ ಇಸ್ಕೊತಾರೆ. 400 ರೂಪಾಯಿ ಬರೀ ಇಷ್ಟಕ್ಕೂ? ಓಹೋ, ಒಳ್ಳೆ ಬಿಸ್ನೆಸ್ಸು ಗಾಯ್ಸ್, ಎಲ್ಲರೂ ಪಾರ್ಟ್ನರ್ಶಿಪ್ಪಲ್ಲಿ ಅಂತ. ಕುಂಟ ಅದೇ ಪ್ರಾಬ್ಲಮ್. ಬನ್ನಿ ಗಾಯ್ಸ್, ರೀಲ್ಸ್ ನೋಡೋಣ. ಬಂದವರಿ ಎಲ್ಲ ನಡೀತಾ ಇರುತ್ತೆ ಲೈಫಲ್ಲಿ, ಜಾಲಿ ಅಂದ್ಕೊಂಡೆಲ್ಲ ಹೋಗ್ತಾ ಇರೋದು. ಏನು ಹೇಳ್ದ ಗೊತ್ತಾ, ವರನ್ ಮಲ್ಗೆ ಹೋಗೋಣ ಅಂದರೆ ಬೇಡ, ಈ ಕಾಲು ಇಟ್ಕೊಂಡು ವರನ್ ಮಲ್ಗೆ ಹೋಗೋಲ್ಲ ಅಂತ. ರೀಲ್ಸ್ ನೋಡೋಕೆ ಮಾತ್ರ ಆಗುತ್ತೆ, ರೀಲ್ಸ್ ಮಾಡೋಕ್ಕಾಗುತ್ತೆ. ಈಗ ಗಾಡಿ ಜಾಲಹಳ್ಳಿ ಕ್ರಾಸಲ್ಲಿ ಐತೆ, ಅಲ್ಲಿಂದ ಹೆಂಗೆ ತರ್ತಾನೆ ನೋಡೋಣ. ನೀನು ಇರೋದೇನಕ್ಕೆ ನೋಡಿ, ಎಲ್ಲ ನಾನೇ, ಹಿಂಗೆಲ್ಲದು ನಾನೇ. ಏನು ನೋಡ್ತಾ ಇದೆಯಾ ಅಲ್ಲಿ? ನೋಡಿ, ಇಂಗ್ಲೀಷ್ पेशेंट आया है। हाँ, नी जॉइंट एक्सरे MNC के बात में आपके साथ बात करना चाहते हैं। ಇಂಗ್ಲೀಷ್ ಮೀಡಿಯಮಲ್ಲಿ ಸರ್, ಓದಿದ್ರು, ಇಂಗ್ಲೀಷ್ ನನ್ನ ಬರಲ್ಲ. ಹೆಸರು ಪ್ರೀತಮ್ ಅಂತ. ನನಗೊಂಚೂರು ಆಕ್ಸಿಡೆಂಟ್ ಆಯಿತು. ಸೊ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ. ಸೊ ಅವರು ಮೆಡಿಕಲ್ ರಿಪೋರ್ಟ್ ಇಸ್ಕೊಬನ್ನಿ, ಅವರು ಲೀಗಲ್ ಇದೆ, ಅದು ಮಾಡಿಸ್ಕೊಡ್ತಾರೆ ಅಂದರು. ಸೊ ನನ್ನ ಕಾಲು ಇವಾಗ ಫೋಲ್ಡ್ ಮಾಡೋಕ್ಕೂ ಆಗ್ತಾಯಿಲ್ಲ ಸರ್. ಜಾಲಹಳ್ಳಿ ಕ್ರಾಸ್ ಇವಾಗ ಜಸ್ಟ್ ಒಂದು 10 ನಿಮಿಷ ಆಗಿದೆ ಅಷ್ಟೇ ಸರ್. ಸೊ ಅದಕ್ಕೆ ನೋಡಿ ಗಾಯ್ಸ್, ಎಷ್ಟು ಸುಳ್ಳು ಹೇಳ್ತಾನೆ. 10 ನಿಮಿಷ ಅಂತೆ, ಆಗಲೇ 1 ಅವರ್ ಆಯಿತು ಆಕ್ಸಿಡೆಂಟ್ ಆಗಿ, 10 ನಿಮಿಷ ಅಂತ ಸುಳ್ಳು ಹೇಳ್ತಾನೆ. ನೋಡಿ, ನಿಮ್ಮ ಮುಂದೆನೇ ಎಷ್ಟು ಸುಳ್ಳು. ಪಾಪ ಡಾಕ್ಟ್ರಿಂದ ಹೆಂಗೆ. ಅದೇನು ಹಂಗೆ ತೋರಿಸ್ತಾ ಇದೆಯಾ? ಪಿನ್ನೇ ಇಲ್ವಲ್ಲೋ ನನ್ನ ಹತ್ರ ಇಲ್ಲ ಪಿನ್ನು. ಇದು ಚುಚ್ಚಕ್ಕೋ ಇಲ್ಲ ಕಣ, ನನ್ನ ಹತ್ರ ಇಲ್ಲ. ಅದಿಲ್ಲ ಇಲ್ಲ ಬರಲ್ಲ ಕಣೋ. ನಿಮ್ಮಮ್ಮ ಬರ್ತಾವ್ರಲ್ಲ, ಇರು, ವೆಯ್ಟ್ ಮಾಡು. ನಮ್ಮ ಅಮ್ಮನ ಹತ್ರ ಪಿನ್ನಲ್ಲಿ ಇರುತ್ತೆ. ನಿಮ್ಮಮ್ಮ ಹಾಕ್ಕೊಂಡಿರ್ತಾರೆ ಪಿನ್ನು, ಸ್ಯಾರಿಗೆ ಇಲ್ಲ ತಾಳಿಗೆ. ಈ ಥರ ಗಾಯ ಯಾವಾಗ ಆಗಿತ್ತು ಅಂದರೆ ಲಾಸ್ಟ್ 2017 16 ನಾನು 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಸೊ ಅವಾಗ ಕಬಡ್ಡಿ ಆಡಬೇಕಾದ್ರೆ ಕಾಲಿಂಗ್ ಬಿಟ್ಕೊಂಡು ತಿರುಗಿಸ್ಬಿಟ್ಟಿದ್ದ. ಸೊ ಸೇಮ್ ಪೇನ್ ರೈಟ್ ನಾವು ನನಗೆ ಈ ಕಾಲೇ ಆಗಿದ್ದು. ಅಲ್ಲ ಈ ಕಾಲು ಈ ಚಿಪ್ ಇರುತ್ತಲ್ಲ, ಸೊ ನಾರ್ಮಲ್ ಈ ಚಿಪ್ ಬರುತ್ತಲ್ಲ, ಈ ಚಿಪ್ಪು ಇಲ್ಲಿಂದ ಇಲ್ಲಿಗೆ ಬಂದಿತ್ತು. ಹಂಗೆ ಚಿಪ್ ಇಲ್ಲಿಂದ ಇಲ್ಲಿಗೆ ಬಂದಿತ್ತು, ಕಾಲು ಇಷ್ಟು ಮರ್ಚಕ್ಕಾಗ್ತಾ ಇರಲಿಲ್ಲ. ಸೊ ಅವಾಗ ಹೆಂಗಾಗಿತ್ತು ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಎಕ್ಸ್ರೇ ಟಿಲ್ 1 ಮಂತ್ ನನಗೆ ಬ್ಯಾಂಡೇಜ್ ಹಾಕಿ ಸ್ಕೂಲಿಗೆ ಹೋಗ್ತಾ ಇರಲಿಲ್ಲ,
ಏನೂ ಇಲ್ಲ, ಬೆಡ್ ರೆಸ್ಟ್ ಫುಲ್ ಫಾರ್ 1 ಮಂತ್. ಅವನು ಏನೂ ಮಾಡ್ತಾ ಇರಲಿಲ್ಲ ಅಂತ ಇಂಡೈರೆಕ್ಟಾಗಿ ಹೇಳ್ದ, ಅರ್ಥ ಆಗ್ಲಿಲ್ಲ. ಅದೇ ಥರ ಫೀಲ್ ನನಗೆ ಇವಾಗ ಈ ಕಾಲಲ್ಲಿ ಆಗ್ತಾ ಇದೆ. ಸೊ ನನಗೆ ಹೆಂಗೆ ಆಗೋಗಿದೆ ಅಂದರೆ, ನಾನು ಕೆಲ್ಸಕ್ಕೆ ಹೋಗಲಿಲ್ಲ ಅಂದರೆ ಮನೆ ನೋಡ್ಕೊಳ್ಳೋರು ಯಾರು? ನೋಡಿ, ನಾನು ಹೇಳಿದ್ದು ಅವ್ನು ಬಿದ್ದ, ಸರಿ ಆಯಿತು, ಆ್ಯಕ್ಸಿಡೆಂಟ್ ಎಲ್ಲ ಆಯಿತು, ಬಿದ್ದು ಸ್ವಲ್ಪ ಫ್ಲೆಕ್ಸಿಬಲ್ ಮಾಡ್ಕೋಬೇಕು ತಾನೆ. ಅವನು ಫ್ಲೆಕ್ಸಿಬಲ್ ಮಾಡ್ಕೊಂಡಿಲ್ಲ, ಸ್ಟ್ರೈಟ್ ಕಾಲು ಹಂಗೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಪೇಯ್ನ್ ಜಾಸ್ತಿ ಬರ್ತದೆ. ನಾಳೆ ಇದ್ದರೆ ಪೇಯ್ನ್ ಜಾಸ್ತಿ ಬರಲ್ಲ ಅವನಿಗೆ. ಸೊ ನಾಳೆವರೆಗೂ ಹಿಂಗೆ ಇರಬೇಕು ಅವನು. ಈಗ ಸ್ವಲ್ಪ ಪರವಾಗಿಲ್ಲ, ಕಾಲು ಮಾಡಿಸ್ತವನೆ. ಆ್ಯಂಡ್ ಈಗ ಎಕ್ಸ್ರೇ ಮಾಡಬೇಕು, ಅವ್ರೇನೋ ಊಟ ಮಾಡ್ತವ್ರಂತೆ, ಅದಕ್ಕೆ ಸ್ವಲ್ಪ ಕೂತಿದ್ದೀವಿ, ಟೇಕಿಂಗ್ ರೆಸ್ಟ್. ವಿಡಿಯೋ ನೋಡ್ತಾ ಇದ್ದೆ, ಏನಾಯಿತು ನನ್ನ ಜೊತೆ, ಲೈಕ್ ಯಾವ ಥರ ಅಂತ. ನಿಮಗೊಂದು ಕಾಮಿಡಿ ತೋರಿಸ್ತೀವಿ ಬನ್ನಿ ಇವಾಗ. ಸೊ ಇದು ಆ್ಯಕ್ಚುಲಿ ನಾನು ಗಾಡಿ ಓಡಿಸ್ತಾ ಇದ್ದಿದ್ದು. ಸೊ ಇಲ್ಲಿ ನೋಡ್ಬೋದು ನೀವು, ನಮ್ಮ ಸಿಗ್ನಲ್ ಬಿಟ್ಟಿದೆ, ನಾನು ಮೂವ್ ಆಗ್ತಾಯಿದ್ದೀನಿ, ಓಕೆನಾ. ಇದು ಅವ್ನು ಬಂದು ಗುದ್ದಿದ್ದು. ಸೊ ಗಾಡಿ ನಂಬರ್ ನೋಡ್ಕೊಳ್ಳಿ, ದಾಸರಳ್ಳಿಲಿ ಯಾರಾದರೂ ಇದ್ದರೆ ದಯವಿಟ್ಟು ಗಾಡಿ ನಂಬರ್ ನೋಡ್ಕೊಳ್ಳಿ, ಇದೇ ಗಾಡಿ ನಂಬರು. ಸೊ ಇನ್ನೊಂದು ತೋರಿಸ್ತೀನಿ ತಡೀರಿ, ಮಗ ಹಿಡ್ಕೋ ಫೋನ್ನ. ಸೊ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡಿದ್ದಾರೆ ನೋಡ್ರಿ, ಅಯ್ಯೋ ಅವ್ರ ಕಲೆ ನೋಡ್ರಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದ್ದಾರೆ ನೋಡಿ, ಮುಸ್ಲಿಂ ಹುಡುಗರು ಇಬ್ಬರೂ. ಸೊ ಎಷ್ಟು ಚೆನ್ನಾಗಿ ನನಗೆ ಇಲ್ಲಿ ಆ್ಯಕ್ಚುಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ, ನನ್ನ ಸಿಗ್ನಲ್ ಆ್ಯಕ್ಚುಲಿ ನನಗೆ ಬಿಟ್ಟಿದೆ ಇಲ್ಲಿ. ಸೊ ಇಲ್ಲಿ ನೋಡಿ, ಇದು ನನ್ನ ಸಿಗ್ನಲ್, ಓಕೆನಾ. ಸೊ ನನ್ನ ಸಿಗ್ನಲ್ ನನಗಿಲ್ಲಿ ಬಿಟ್ಟಿದೆ ಆಲ್ರೆಡಿ, ನನಗೆ ಸಿಗ್ನಲ್ ಬಿಟ್ಟಿದೆ. ಯಾವುದೋ ನಿನ್ನ ಫೋನ್ ಲೈ ಏಯ್ ಆ ಥರ ಆಗ್ತವೆ, ತಡೆಯೋ, ಸಮಾಧಾನ ಇರಬೇಕು, ತಾಳ್ಮೆ, ಮನುಷ್ಯನಿಗೆ ತಾಳ್ಮೆ ಇಂಪಾರ್ಟೆಂಟ್. ಸೊ ನೋಡಿ 41 ಸ್ಪೀಡಲ್ಲಿ ಇದ್ದೀನಿ, ಓಕೆನಾ. ನನ್ನ ಸಿಗ್ನಲ್ ಬಿಟ್ಟಿದೆ ಇಲ್ಲಿ. ಸೊ ನೀವು ನೋಡ್ಬೋದು ನನ್ನ ಸಿಗ್ನಲ್ ಇಲ್ಲಿ ಬಿಟ್ಟಿದೆ ನನಗೆ. ಸೊ ಅವ್ರು ಗುದ್ದಬೇಕಾದ್ರೆ ನಾನು ಯಾವ ಸ್ಪೀಡಲ್ಲಿ ಇದ್ದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸೊ ಅವ್ರು ಗುದ್ದಬೇಕಾದ್ರೆ 27 ಸ್ಪೀಡಲ್ಲಿ ಇದ್ದೀನಿ. ಸೊ ನಾನು 41ರಿಂದ 21 ಸ್ಪೀಡ್ವರೆಗೂ ಕಮ್ಮಿ ಮಾಡ್ಕೊಂಡಿದ್ದೀನಿ, 27ರವರೆಗೂ. ಸೊ ಅದ್ರಿಗಿನ್ನ ಜಾಸ್ತಿ ನಾನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಗಾಡಿನ. ಸೊ ಇಲ್ಲಿ ನೋಡಿ 43 ಇದೆ, ಇಲ್ಲಿ ನೋಡಿ 43 ಇದೆ, ಓಕೆನಾ ಸ್ಪೀಡು. ಸೊ ಮುಂದೆ ಹೋಗ್ತಾ ಹೋಗ್ತಾ ನಾನು ಬ್ರೇಕ್ ಹಿಡ್ದಿರೋದಕ್ಕೆ 36, 27 ನೋಡಿ ಕಮ್ಮಿ ಆಗಿದೆ ಸ್ಪೀಡು. ಸೊ ಅವರಿಬ್ಬರು ಗಾಡಿ ನಿಲ್ಲಿಸಿಲ್ಲ, ಸಡನ್ನಾಗಿ ಓಡೋಗಿದ್ದಾರೆ. ಓಕೆ, ನಮಗೇನು ಬೇಜಾರಿಲ್ಲ, ನಮಗೆ ಅಂತ ಕಾನೂನು ಐತೆ, ಪೊಲೀಸವರು ಅದಕ್ಕೋಸ್ಕರ ನಾವು ಇಷ್ಟು ಲಿಬ್ರಲ್ ಆಗಿ ಫ್ರೀಯಾಗಿ ಕೂತಿರೋದು ಹಾಸ್ಪಿಟ್ಲಲ್ಲಿ, ಮಧು ಆರ್ಥ ಹಾಸ್ಪಿಟಲಲ್ಲಿ. ಆ್ಯಂಡ್ ಇಲ್ಲಿ ಯಾವುದು ಮುಸ್ಲಿಮು ಹಿಂದೂ ಹುಡುಗರಾಗಿದ್ರು ಇದಕ್ಕೂ ಜಾಸ್ತಿನೇ ಇರ್ತಿತ್ತು. ನಾನು ಮುಸ್ಲಿಂ ಅವರು ಹಿಂದೂ ಅವರು ಅಂತ ನಾನು ಭೇದ ಭಾವ ಮಾಡಲ್ಲ. ಬಿಕಾಸ್ ಅವರು ಮನುಷ್ಯರೇ, ನಾವು ಮನುಷ್ಯರೇ, ನಮಗಿರೋದು ಕೆಂಪು ರಕ್ತ, ಅವ್ರಿಗೂ ಇರೋದು ಕೆಂಪು ರಕ್ತ, ನಮಗೆ ಅದರಲ್ಲೇನು ಬೇಜಾರಿಲ್ಲ. ಅಟ್ಲೀಸ್ಟ್ ಇನ್ನೇನು ಗ್ರೀನ್ ರಕ್ತನ ಯಾರಿಗೆ ಗೊತ್ತು, ನಿಮ್ಮ ಮನುಷ್ಯ ನೋಡು ಬಾಯಲ್ಲಿ ಮನುಷ್ಯ ಅಲ್ಲ ಗೈಸ್, ಅಲ್ಲಿ ಟೊಮೆಟೊ ಸಾಸ್ ಹಚ್ಕೊಂಡ್ಬಿಟ್ಟವನೆ. ಸೊ ಏನಾಗಿದೆ ಅಂದರೆ ಲೈಕ್ ನಮ್ಗೆ ಆ ಥರ ಭೇದ ಭಾವ ಇಲ್ಲ. ಅವನು ಅಟ್ಲೀಸ್ಟ್ ನಿಲ್ಲಿಸ್ಬಿಟ್ಟು ಬ್ರೋ ಸಾರಿ ಗಿರಿ ಅಂತ ನನ್ನ ಕಡೆಯಿಂದನೇ ಮಿಸ್ಟೇಕ್ ಆಗಿರೋದು ಅಂತ ಒಪ್ಕೊಂಡಿದ್ದಿದ್ರೆ ನಾನೇನು ಕಂಪ್ಲೇಂಟು ಮಾಡ್ತಾ ಇರಲಿಲ್ಲ, ಪೊಲೀಸ್ ಸ್ಟೇಷನಿಗೂ ಮೆಟ್ಲು ಹತ್ತುತ್ತಾ ಇರಲಿಲ್ಲ. ಸೊ ಇವಾಗ ಅವನಿಗಿದೆ, ಸಿಗಾಕೊಂಡೇ ಸಿಗಾಕೋತಾನೆ. ಆ್ಯಕ್ಚುಲಿ ಇವತ್ತೇ ಕರೆಸ್ತೀನಿ ಅಂತ ಹೇಳವ್ರೆ, ಇವತ್ತೇ ಕರೆಸ್ತೀನಿ ಅಂತ ಹೇಳೋರು ಬಂದರು. ಸರಿ, ಆಮೇಲೆ ಸಿಗ್ತೀನಿ. ನೋಡಿ ಅವರಮ್ಮ ಬಂದು, ಆಂಟಿ ಅವನಿಗೆ ಕ್ಲಾಸ್ ತಗೊಳ್ಳಿ ಆಂಟಿ. ರಿಯಾಕ್ಷನ್ ಕಾಣಿಸ್ಲಿವಾ? ತಡಿ ಇನ್ನೊಂದ್ಸರಿ ಪ್ಲೇ ಮಾಡ್ತೀನಿ. ಅವ್ನು ರಿಯಾಕ್ಷನ್ಗೋಸ್ಕರ ಇನ್ನೊಂದ್ಸಲಿ ಪ್ಲೇ ಮಾಡ್ತಾ ಇರೋದು ಗಾಯ್ಸ್. ಬಿಡು, ನೀನು ನಿನ್ನ ಕೈ ಬಿಡು, ನಾನು ಹಿಡ್ಕೋತೀನಿ. ಗಾಳಿಯಲ್ಲಿ ಕ್ರಾಸ್ ಅಷ್ಟೇ ಆಗಿರೋದು, ಇನ್ನೇನು ಆಗಿಲ್ಲ. ಕಾಲು ಒಂಚೂರು ರೇಟ್ ಆಗಿದೆ. ಗಾಡಿ ಓಡಿಸ್ಕೊಂಡು ಇವನು ಸರಿಯಾಗಿ ಬಿದ್ದಾವ್ ನೋಡ್ರಿ. ಗಾಡಿ ಓಡಿಸ್ಕೊಂಡು ಮನೆಗೆ ಹೋಗೋಣ ಅಂದ್ಕೊಂಡೆ. ಇಲ್ಲೇ ತೋರಿಸಿದ್ರಲ್ಲ ಒರೇನ್ ಮಲ್ಲ, ಡೈರೆಕ್ಟ್ ಹಾಸ್ಪಿಟ್ಲಿಗೆ ಬಂದು ಕಿತ್ಕೊಂಡ್ಬಿಟ್ಟಿದ್ದೀನಿ ಗಾಯ್ಸ್. ಇದೇ ಗಾಯ್ಸ್ ಒರೇನ್ ಮಲ್ಲ. ನೋಡಿ, ನಂದಾಗಿರೋ ಆಕ್ಸಿಡೆಂಟಿಗೆ ಭಯಕ್ಕೆ ಅವನು ಹೆಲ್ಮೆಟೇ ಬಿಚ್ಚಿಲ್ಲ. ಅವನು ಗಾಡೀಲಿ ಬಂದವನು ಹಂಗೆ ಹೆಲ್ಮೆಟ್ ಹಂಗೆ ಹಾಕ್ಕೊಂಡಿದ್ದಾನೆ ಅವನು. ಆ್ಯಕ್ಚುಲಿ
ತುಂಬ ಇದಾಯ್ತು. ಪ್ಯಾಂಟ್ ಎಲ್ಲ ಕಟ್ ಮಾಡಿಬಿಟ್ಟವ್ರೆ ಗಾಯ್ಸ್ ಇವ್ರದ್ದು ಪ್ಯಾಂಟ್ ಎಲ್ಲ. ಅವಾಗಲೇ ಇವನೇ ತಾನೆ ಜಾಲಿ ಜಾಲಿ ಅಂದಿದ್ದು ಇವನೇ ತಾನೆ. ಯಾವುದು ಗೈಸ್ ಒಳಗೆ ಹೋಗಿದ್ವಿ, ಅವ್ರು ಹೇಳಿದ್ರು ಇನ್ನೂ ಮೇಜರ್ ಏನಾಗಿಲ್ಲ, ಜಸ್ಟ್ ಮಂಡಿ ಚಿಕ್ಕನಲ್ಲೇ ಸ್ಕ್ರ್ಯಾಚ್ ಆಗಿದೆ ಅಂತ ಹೇಳಿದ್ರು. ಸೊ ನಾವು ಓಕೆ ಅಂತ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾಯಿದ್ದೀವಿ. ನಮ್ಗೆ ಒಳಗಡೆ ಡ್ರೆಸ್ಸಿಂಗ್ ಮಾಡ್ತಾಯಿದ್ರೆ ಸ್ವಲ್ಪ ಪೇನ್ ಐತೆ ಅಂತ ಹೇಳ್ತಾರೆ. ಸೊ ನೋಡೋಣ ಸ್ಟೇಷನ್ಗೆ ಹೋಗ್ಲೇಬೇಕು. ಸೊ ಗಾಯ್ಸ್ ನಾ ಈಗ ಮನೆಗೆ ಬಿಟ್ಬಿಟ್ಟು ನಾನು ಮನೆ ಕಡೆ ಓಡ್ತಾ ಇದ್ದೀನಿ. ಪೊಲೀಸಲ್ಲಿ ಏನು ಕೇಸೇನು ಹಾಕಿಲ್ಲ, ಜಸ್ಟ್ ಅವರು ಕರ್ಸ್ಬಿಟ್ಟು ಮಾತಾಡ್ತೀನಿ ಅಂತ ಹೇಳಿದ್ರು. ಅಕಸ್ಮಾತ್ ಅದಕ್ಕೂ ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಪೊಲೀಸ್ ಕೇಸ್ ಹಾಕ್ತೀನಿ ಅಂತ ಹೇಳಿದ್ರು. ನಮ್ಗೆ ಕೇಸ್ ಹಾಕಿದ್ರೆ ಸುಮ್ಮನೆ ನಮಗೆ ತಲೆನೋವಲ್ವಾ. ಓಕೆ ಫ್ರೆಂಡ್ಸ್, ನಿನ್ನೆ ನೈಟು ಮಲ್ಕೊಳೋದು ಲೇಟ್ ಆಯಿತು, ಅದಕ್ಕೆ ಬ್ಲಾಗ್ ಏನು ಮಾಡೋದು ಮರ್ತೋಗ್ಬಿಟ್ಟೆ. ಅದಕ್ಕೆ ಈಗ ಏನು ಮಾಡ್ತಾಯಿದ್ದೀನಿ. ಸರಿ, ಓಕೆ, ಹುಷಾರು, ಟೇಕ್ ಕೇರ್, ಬಾಯ್, ಗುಡ್ ನೈಟ್. ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್ ಹೊಡೆದು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ. ಸರಿ, ಓಕೆ, ಗುಡ್ ನೈಟ್, ಬಾಯ್.